ಹಲೋ ಫ್ರೆಂಡ್, ನಮಸ್ತೆ. ಇವತ್ತು ನಾನು ನಿಮಗೆ ತೋರಿಸ್ತಿರೋದು ಕ್ಯಾಪ್ಸಿಕಮ್ ಪಲ್ಯ. ಕಾಣಿಸ್ತಿದೆ ಅನಿಸುತ್ತೆ. ಸ್ವಲ್ಪ ಎಣ್ಣೆಗೆ ಕ್ಯಾಪ್ಸಿಕಮ್ನ ಈ ರೀತಿ ಫುಲ್ ಹಾಕ್ಕೊಂಬಿಟ್ಟು ಒಂದು 2-3 ಸೆಕೆಂಡ್ ಸಾಕು. ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅಷ್ಟೇ. ಸ್ವಲ್ಪ ಇದು ಚೂರು ರೋಸ್ಟ್ ಆಗೋವರೆಗೂ ಅಷ್ಟೇ ಈ ರೀತಿ ಮಾಡ್ಕೊಬೇಕು. ಇದು ಬಾಣಲೆ ಕಾದಿರೋ ಬಿಸಿಗೆ ಇದು ಬಾಣಲೆಲ್ಲ ಬಿಟ್ಬಿಡ್ಬೇಕು. ಇದು ಬಾಣಲೆ ಕಾದಿರೋ ಬಿಸಿಗೆ ಸ್ವಲ್ಪ ಹೊತ್ತಿದ್ದು ಹಂಗೆ ಅದರಲ್ಲೇ ಬಿಡಿ. ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಕು. ಸ್ಟವ್ ಆಫ್ ಮಾಡ್ಕೊಳ್ಳಿ ಫ್ರೆಂಡ್. ಈಗ ಮಸಾಲೆ ರೆಡಿಯಾಗಿದೆ ಇಲ್ಲಿ ಫ್ರೆಂಡ್. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಮಸಾಲೆ. ತೆಂಗಿನಕಾಯಿ, ಕಡಲೆಬೀಜ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಹುಚ್ಚರ ಪುಡಿ, ಸ್ವಲ್ಪ ಕಡಲೆ ಅಂದರೆ ಪುಟಾಣಿ ಬರ್ತಾವಲ್ಲ, ಬಿಳಿ ಕಡಲೆ, ಆ ಕಡಲೆ ಪುಡಿ, ಇದಿಷ್ಟು ಮಿಕ್ಸಿ ಮಾಡ್ಕೊಬೇಕು ಫ್ರೆಂಡ್. ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್. ಇದು ಒಗ್ಗರಣೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಮತ್ತು ಇದು ನಾನು ಮಸಾಲೆ ಜೊತೆಗೆ ಹಾಕಬೇಕಿತ್ತು ರುಬ್ಕೊಳ್ಳೋಕ್ಕೆ. ಉಪ್ಪು ಅರಿಶಿನ ಮರ್ತೋಗಿದ್ದೆ, ಹಾಗಾಗಿ ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಈ ರೀತಿ ಚೆಂದ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಸಾಲೆಗೂ ಅದು ಹಿಡಿಯೋ ಥರ. ಮತ್ತು ಆ ಮಸಾಲೆಗೇ ಒಂದಿಷ್ಟು ಈರುಳ್ಳಿ ಹಾಕಬೇಕು ಈ ರೀತಿ ಪುಡಿ ಮಾಡಿ. ಮತ್ತು ಕ್ಯಾಪ್ಸಿಕಮ್ ಫ್ರೆಂಡ್, ನಿಮಗೆ ಇಲ್ಲಿ ಕಾಣಿಸ್ತಿದೆ ಕ್ಯಾಪ್ಸಿಕಮು. ಇದನ್ನು ಈ ರೀತಿ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ರೀತಿ ಎಲ್ಲ ಪ್ಲಸ್ ಅಂದರೆ ಕ್ಯಾಪ್ಸಿಕಮಲ್ಲೇ ತೋರಿಸ್ಬಿಡುತ್ತೆ ಹಿಂಗೊಂದು ಕಟ್ ಮಾಡಿದ್ರೆ ಲೈಟಾಗಿ ಸ್ವಲ್ಪ ಕಟ್ ಮಾಡ್ಕೊಬೇಕು. ಈ ಈರುಳ್ಳಿನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನೋಡಿ ಫ್ರೆಂಡ್, ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಹಂಗಾಗಿ ಈಗ ಎಣ್ಣೆಗೆ ಒಗ್ಗರಣೆಗೆ ಹಾಕೋಣ. ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು ಸೊಪ್ಪು ತೊಳೆದಿಟ್ಕೊಂಡಿರೋದು, ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಓಪನ್ ಮಾಡ್ಕೊಬೇಕು. ಇದನ್ನು ಮಸಾಲೆ ಈ ರೀತಿ ತುಂಬಿಡ್ಬೇಕು. ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳಗಡೆ ತುಂಬಿ, ಯಾಕಂದರೆ ಬೇಯ್ತಾ ಎಲ್ಲ ಆಚೆ ಬಂದ್ಬಿಡುತ್ತೆ. ಉಪ್ಪು ನಾನು ಇದಕ್ಕೆ ಹಾಕಿದ್ದೀನಿ ಮಸಾಲೆಗೆ. ಮತ್ತು ರುಚಿ ನೋಡ್ಕೊಂಡು ನಿಮ್ಮ ರುಚಿಗೆ ತಕ್ಕನಾಗಿ ನೀವು ಉಪ್ಪು ಹಾಕ್ಕೊಬೋದು. ಈ ರೀತಿ ತುಂಬಿ ಹೀಗೆ ಮಸಾಲೆಲಿ ಇಟ್ಬಿಡಿ. ಈ ರೀತಿ ಒಂದೊಂದೇ ಫುಲ್ ಇಟ್ಬಿಡಿ. ನೋಡಿ ಫ್ರೆಂಡ್, ಇವಾಗ ಎಲ್ಲ ಮಸಾಲೆ ಸ್ವಲ್ಪ ಮಿಕ್ಕಿದ ಮಸಾಲೆ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಎಲ್ಲನೂ ತುಂಬಿದ್ದೀನಿ ಈ ರೀತಿ ಲೈಟಾಗಿ. ಅಂದರೆ ತುಂಬ ಇದನ್ನು ಕೈ ಆಡಿಸ್ಬಾರ್ದು. ತುಂಬ ಕೈ ಆಡಿಸಿದ್ರೆ ಅದು ಮಸಾಲೆ ಆಚೆ ಬಂದುಬಿಡುತ್ತೆ. ಅದ್ರ ಸಲುವಾಗಿ ತುಂಬ ಕೈ ಆಡಿಸ್ಬಾರ್ದು. ಇದನ್ನ ಒಂದಿಷ್ಟು ಒಂದು ಟೊಮೊಟೊ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಬಿಡ್ಬೇಕು ಅದ್ರ ಮೇಲೆ. ಆಮೇಲೆ ಫ್ರೆಂಡ್, ನಾನು ಇಲ್ಲಿ ಕಾಣಿಸ್ತಿದೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇದು ಒಂದು 5 ನಿಮಿಷ ಇದನ್ನು ಈ ರೀತಿ ಬಿಟ್ಬಿಡಬೇಕು. ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು ಇದನ್ನು ಒಂದು 5 ನಿಮಿಷ. ಇದನ್ನು ಹಿಂಗೆ ಹಾಕಿ ಕ್ಲೋಸ್ ಮಾಡಿಬಿಡ್ಬೇಕು. ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು ಇದನ್ನ ಒಂದು 5 ನಿಮಿಷ. ನೋಡಿ ಫ್ರೆಂಡ್, ಇವಾಗಿದ್ದು 5 ನಿಮಿಷ ಆಗಿದೆ. ಮತ್ತು ಈ ರೀತಿ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು. ಅಂದರೆ ಮೇಲಿಂದ ಕೆಳಗಿಂದ ಮೇಲೆ ಮಾಡ್ಕೊಬೇಕು. ಟೊಮೊಟೊ ಬಂದುಬಿಟ್ಟು ನಿಮಗೆ ಬೇಕಿದ್ದರೆ ಹಾಕ್ಕೊಬೋದು, ಬೇಡ ಅಂದರೆ ಬೇಡ. ಆದರೆ ನನಗೆ ಬೇಕು ಟೇಸ್ಟಿಗೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಹುಣಸೆಹಣ್ಣು ಕಿವುಚಿಟ್ಕೊಂಡಿರೋ ನೀರು ಹಾಕ್ತಾಯಿದ್ದೀನಿ. ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನಿಮಗೇನು ಅದಕ್ಕೆ ಬೇಕು ಅನ್ನೋದಕ್ಕೆ ನೀರು, ಅಂದರೆ ನಾನು ಮಸಾಲೆ ತುಂಬಿಕೊಂಡಿದ್ದು ಇದರಲ್ಲೇ, ಹಾಗಾಗಿ ಅದೇ ನೀರನ್ನು ಹಾಕ್ತಾಯಿದ್ದೀನಿ. ಅದೇ ನೀರು ರೆಡಿಯಾಗಿದೆ. ಉಪ್ಪು ನೋಡ್ಕೊಳ್ಳಿ. ಇದನ್ನು ಒಂದು 20 ನಿಮಿಷ ಬೇಯಿಸ್ಬೇಕು ಫ್ರೆಂಡ್. ಅಂದರೆ ಹುರಿ ತುಂಬ ಕಮ್ಮಿಲಿಟ್ಟು ಬೇಯಿಸ್ಬೇಕು. ಹುರಿ ಕಮ್ಮಿಲಿಟ್ಟು ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಮತ್ತು ಫ್ರೆಂಡ್, ಚಿಕನ್ ಮಸಾಲ ಲೈಟಾಗಿ ಅದು ಕೂಡ ನಿಮಗೆ ಬೇಕಾದರೆ, ನನಗಿದು ಬೇಕು ಅದಕ್ಕೋಸ್ಕರ
ಚಿಕನ್ ಮಸಾಲ, ಲೈಟಾಗಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈ ರೀತಿ ತುಂಬ ಟೇಸ್ಟಿ ಅನಿಸುತ್ತೆ ಚಿಕನ್ ಮಸಾಲ ಹಾಕಿದ್ರೆ. ಮತ್ತು ರುಚಿಗೆ ಬೇಕಾದರೆ ನನಗೆ ಸ್ವಲ್ಪ ಹುಣಸೆ ಹುಳಿ ಹಾಕೋದ್ರಿಂದ ಸಕ್ಕರೆ ಹಾಕಿ ಅಭ್ಯಾಸ, ನಿಮ್ಮಿಷ್ಟ. ನಾನು ಇಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ, ಚೆನ್ನಾಗಿರುತ್ತೆ ಸಕ್ಕರೆ. ನಾನು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ, ನನಗೆ ಗೊತ್ತಿರುತ್ತೆ. ಇದನ್ನು ಉರಿನ ಸ್ವಲ್ಪ ಕಮ್ಮಿಲಿ ಇಟ್ಕೊಂಡು ಒಂದು 20 ನಿಮಿಷ ಬೇಯಿಸ್ಕೊಂಬಿಡೋಣ ಫ್ರೆಂಡ್. ನೋಡಿ ಫ್ರೆಂಡ್, ರೆಡಿ ಇದೆ ಈಗ. ನೋಡಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ರೆಡಿಯಾಗಿದೆ, ಬೆಂದಿದೆ ಇದು. ಈಗ ಸಾಕು ಫ್ರೆಂಡು. ಇದಕ್ಕೆ ಬೇಕಾದವ್ರು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್, ಆದರೆ ನನಗೆ ಕೊತ್ತಂಬರಿ ಅವಶ್ಯಕತೆ ಇಲ್ಲ, ಹಂಗಾಗಿ ನಾನು ಆ್ಯಡ್ ಮಾಡ್ಕೊಳ್ತಿಲ್ಲ ಫ್ರೆಂಡ್. ರೆಡಿ ಇದೆ ಇದು. ತುಂಬ ಕ್ಯಾಪ್ಸಿಕಮ್ ರೆಡಿ. ಥ್ಯಾಂಕ್ ಯು ಫ್ರೆಂಡ್. ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್, ರೆಡಿ ಇದೆ ಈಗ. ನೋಡಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ರೆಡಿಯಾಗಿದೆ, ಬೆಂದಿದೆ ಇದು. ಈಗ ಸಾಕು ಫ್ರೆಂಡು. ಇದಕ್ಕೆ ಬೇಕಾದವ್ರು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್, ಆದರೆ ನನಗೆ ಕೊತ್ತಂಬರಿ ಅವಶ್ಯಕತೆ ಇಲ್ಲ, ಹಂಗಾಗಿ ನಾನು ಆ್ಯಡ್ ಮಾಡ್ಕೊಳ್ತಿಲ್ಲ ಫ್ರೆಂಡ್. ರೆಡಿ ಇದೆ ಇದು. ತುಂಬ ಕ್ಯಾಪ್ಸಿಕಮ್ ರೆಡಿ. ಥ್ಯಾಂಕ್ ಯು ಫ್ರೆಂಡ್. ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.